ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ಹಿಟ್ಟಿನಿಂದ ಒಂದು ಹೊಸ ಥರದ ಸ್ನ್ಯಾಕ್ಸ್ ಅಥವಾ ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, 2 ಬಟ್ಲಾಗಷ್ಟು ಅಕ್ಕಿ ಹಿಟ್ಟು. ಇದಕ್ಕೆ ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹಸಿ ಶುಂಠಿಯನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಖಾರ ಇಷ್ಟ ಅಂದರೆ ಇನ್ನೊಂದು 2 ಮೆಣಸಿನ್ಕಾಯಿನೂ ನಿಮಗೆ ಹಾಕ್ಬೋದು ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ನೆನೆಸಿಟ್ಟಿದ್ದೆ ರೀ, ಅದನ್ನು ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆಯಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇದಕ್ಕೆ ನಾನು ಇನ್ನೊಂದು ಸ್ಪೂನ್ ಆಗಷ್ಟೇ ಇಲ್ಲಿ ಹೆಸರು ಬೇಳೆಯನ್ನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಆಗಷ್ಟು ಹೆಸರು ಬೇಳೆ. ನೋಡಿ, ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ಕಿಪ್ ಮಾಡಬೇಡಿ, ಕರಿಬೇವು ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಕಾಯಿಸೋದು ಹಾಕ್ಬೇಡ್ರಿ, ಹಾಗೆ ಹಸಿ ಎಣ್ಣೆನೇ 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ. ಈಗ ಮಿಕ್ಸ್ ಮಾಡ್ಕೊತೇನೆ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ಯದ್ರಿ. ಇದಕ್ಕೆ ಎಳ್ಳನ್ನು ಮರೆತಿದ್ದೇನೆ ನಾನು. 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೇನೆ. ನೋಡಿ, ನಾ ಏನಿಲ್ಲಿ ಬಿಸಿನೀರು ಹಾಕತ್ತಿಲ್ಲ ರೀ, ನಾರ್ಮಲ್ ವಾಟ್ರನ್ನು ಹಾಕಿನಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಗಟ್ಟಿನೂ ಕಲಸಿ ಬರೋದ್ರಿ, ತುಂಬ ಸಾಫ್ಟಾಗಿನೂ ಇರಬಾರ್ದು, ಮೀಡಿಯಮ್ ಆಗಿನೇ ಕಲಸಿ ರೆಡಿ ಮಾಡ್ಕೋಬೇಕ್ರಿ. ನೋಡಿ, ಈ ರೀತಿ ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ, ಇದೇ ರೀತಿ ಇರಬೇಕು ರೀ. ಈಗ ಹಿಟ್ಟು ರೆಡಿ ಆಗ್ಯದ ರೀ. ನೋಡಿ, ನಾನೀಗ ತಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಸಣ್ಣ. ಇಲ್ಲಿ ನೋಡಿ, ನಾನು ಹೋಳಿಗೆ ಶೀಟನ್ನೇ ತೊಗೊಂಡಿದ್ದೀನಿ. ಅದರ ಮೇಲೇ ತಟ್ಬಿಟ್ಟು ತೋರಿಸ್ತೀನಿ ರೀ ನಾನು ನಿಮ್ಗೆ. ಅಂದ್ರೆ ಅದಕ್ಕೇನು ತುಂಬ ಎಣ್ಣೆ ಹತ್ತಲ್ಲ, ಅದಕ್ಕೆ ಅದೇ ಶೀಟ್ ಮೇಲೆ ತಟ್ಕೊತೀನಿ ರೀ ನಾನು. ನೋಡಿ, ಇಲ್ಲ ನೀವು ಆಯಿಲ್ದು ಪ್ಲಾಸ್ಟಿಕ್ ಕವರ್ ಇತ್ತಂದ್ರೆ ಅದ್ರ ಮೇಲೆ ತಡ್ಕೊಬೋದು. ನೋಡಿ, ಈಗ ಫಸ್ಟ್ ಇಷ್ಟೇ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಇಷ್ಟೆಷ್ಟೇ ಸಣ್ಣ ಒಂದೊಂದನ್ನಾಗೆ ಸಪ್ರೇಟಾಗಿನೂ ತಟ್ಕೊಬೋದು. ನಾನು ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ದಪ್ಪನೂ ತಟ್ಟಬೇಡ್ರಿ, ತೆಳುವಾಗಿನೇ ತಟ್ರಿ. ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೊರಿ. ಮತ್ತು ನೋಡಿ, ಈ ರೀತಿ ತಟ್ಬಿಟ್ಟು ತೊಗೋಬೋದು. ನೋಡಿ, ಈ ಶೀಟಿಗೆ ಏನಾಗ್ತದೆ, ಎಣ್ಣೆನು ಹತ್ತಲಿಲ್ಲ ಅಂದ್ರೂ ಅಂಟುವುದಿಲ್ಲ ರೀ, ಇದು ಆ ರೀತಿ ಇರ್ತದೆ. ಇಲ್ಲ ದೊಡ್ಡ ಉಳ್ಳಿ ತೊಗೊಂಡು ಒಂದೇ ದೊಡ್ಡದನ್ನು ಲಟ್ಸ್ಕೊಂಡ್ಬಿಟ್ಟು ಒಂದೇ ಥರದ ಬಟ್ಲಲ್ಲೇ ಕೊರೆದ್ಬಿಟ್ಟು ಒಂದೇ ಸೈಜ್ ಆಗೋದ್ರ ರೀತಿನೂ ನೀವು ಮಾಡ್ಕೋಬೋದು. ನೋಡಿ, ಇಲ್ಲಾಂದರೆ ಇನ್ನೊಂದು ರೀತಿನೂ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿ ಇಷ್ಟಿಷ್ಟೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಬಟ್ಲೇನು ನೀವು ಇದನ್ನೇನು ಮಾಡ್ಬೋದು, ಪ್ರೆಸ್ ಮಾಡಿನೂ ದೊಡ್ಡದು ಮಾಡ್ಕೋಬೋದು. ನೋಡಿ, ಆ ಬಟ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರಿ. ಎಣ್ಣೆ ಹಚ್ಚಿನೂ ಈ ರೀತಿ ತಟ್ಬಿಟ್ಟು ಮಾಡ್ಕೋಬೋದು. ನೋಡಿ, ನಿಮಗೆ ಯಾವ ರೀತಿ ಈಸಿ ಆಗ್ತೈತಿಲ್ಲ ಆ ರೀತಿ ಮಾಡಿ. ಇಲ್ಲ ದೊಡ್ಡದು ಒಂದೇ ಚಪಾತಿ ಥರ ಮಾಡಿಬಿಟ್ಟು ನೀವು ಬಟ್ಲೆ ಈ ರೀತಿ ಬಟ್ಲದ್ರಲ್ಲೇ ಕೊರೆದ್ಬಿಟ್ಟು ಮಾಡ್ಕೋಬೋದು. ಇವ್ನು ಕರಿಲಿಕ್ಕೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿರಿ. ನೋಡಿ, ತುಂಬ ತೆಳುವೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿನೇ ತಟ್ಬಿಟ್ಟು ತಗೋರಿ. ಆಲ್ರೆಡಿ ಎಣ್ಣೆನೂ ಕಾಯ್ದದ ನೋಡಿರಿ. ನೋಡಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಅತಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಇವ್ನು ಎಷ್ಟು ದಿನ ಬೇಕಾ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬಾ ಕ್ರಿಸ್ಪಿಯಾಗಿ ಗರಿಯಾಗಿನೇ ಇರ್ತಾವೆ ರೀ. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ನೋಡಿ ಕರೆದಿದೆ. ಇಷ್ಟು ಕರೆದ್ರೆ ಸಾಕ್ರಿ, ತುಂಬಾ ಕೆಂಪಗೇನು ಬೇಡ. ನೋಡ್ರಿ, ಅತ್ತಿನೂ ಮುಂದೆ ಹೆಸರುಬೇಳೆ ಕಡಲೆಬೇಳೆ ಬಾಯಾಗ ಅವನು ಕ್ರಿಸ್ಪಿಯಾಗಿ ಬರ್ತಾವೆ, ತುಂಬಾ ಟೇಸ್ಟಿ ಆಗ್ತಾವೆ ರೀ. ನೋಡಿ, ಒಂಚೂರು ಆರ್ಲಿ ರೀ ಅವನ್ನ, ಆಮೇಲೆ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ, ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿರಿ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಒಂಚೂರೂ ಎಣ್ಣೆ ಹಿಡ್ದಿಲ್ಲ, ತುಂಬಾ ಡ್ರೈ ಆಗಿರ್ತಾವೆ ರೀ. ನೋಡಿರಿ, ಎಣ್ಣೆ ಅಂಶ ಅನ್ನೋದೇ ಇರಲ್ಲ, ತುಂಬಾ ಕ್ರಿಸ್ಪಿನೂ ಇರ್ತಾವೆ. ನಾನು ನಿಮಗೆ ಇದ್ರ ಕ್ರಿಸ್ಪಿನೆಸ್ಸನ್ನು ಸೌಂಡ್ ನೋಡಿರಿ ನಿಮಗೆ ತೋರಿಸ್ತೀನಿ. ನೋಡಿರಿ, ಸೌಂಡ್ದಿಂದನೇ ಗೊತ್ತಾಗುತ್ತೆ ನೀವು ಎಷ್ಟು ಕ್ರಿಸ್ಪಿ ಆಗ್ಯಾವ. ನೋಡಿ, ಕ್ರಿಸ್ಪಿನೂ ಅದಾವೆ, ಡ್ರೈನೂ ಅದಾವೆ. ನೋಡಿ, ಮುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ, ಸೌಂಡ್ದಿಂದನೇ ಗೊತ್ತಾಯ್ತಿಲ್ಲ ಎಷ್ಟು ಕ್ರಿಸ್ಪಿ ಅದಾವ ಅಂಥೇಳಿ. ಎಲ್ಲರೂ ನೀವು ಜರ್ನಿ ಟ್ರಿಪ್ ಹೊಂಟಿದ್ರೂ ಈ ಡ್ರೈ ಸ್ನ್ಯಾಕ್ಸನ್ನು ಮಾಡಿಕೊಂಡು ಹೋಗ್ಬೋದು ರೀ. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡಿದ್ದೀನಿ. ತಿನ್ನೋ ಮುಂದೆವು ಕಡಲೆಬೇಳೆ ಹೆಸರುಬೇಳೆ ಬಾಯಾಗಿ ಬರ್ತಾವಲ್ಲ ರೀ, ಅದ್ರ ಟೇಸ್ಟ್ನೇ ತುಂಬಾ ಚೆನ್ನಾಗಿರ್ತದೆ ರೀ. ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.